ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ನೀವು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನಾ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಂತ ಹೇಳಿದ್ರೆ IPL ಪ್ರಿಡಿಕ್ಷನ್ ಫಾರ್ ದ ಪ್ಲೇ ಆಫ್ ರೇಸ್. ಸೊ ಈ 2026 IPL ಸೀಸನಲ್ಲಿ ಯಾರು ಪ್ಲೇ ಆಫ್ ರೇಸ್ಗೆ ಮುಂದೆ ಬರ್ತಾರೆ, ಆ 4 ಟೀಮ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಬಂದು ನಾವು ಈಗ ಅವರ ಪ್ರೆಸೆಂಟ್ ಪಾಯಿಂಟ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು RCB ಆ್ಯಸ್ ಆಫ್ ನೌ 16 ಪಾಯಿಂಟ್ಸಲ್ಲಿದೆ. ಆ್ಯಂಡ್ GT ಬಂದು 16 ಪಾಯಿಂಟ್ ಸೇಮ್ ಇದೆ. ಆ್ಯಂಡ್ SRH ಬಂದು 14 ಇದೆ. ಆ್ಯಂಡ್ ಪಂಜಾಬ್ ಬಂದು 13 ಇದೆ. ಪಂಜಾಬ್ ಏನಕ್ಕೆ 13 ಇದೆ ಅಂದರೆ ಕಲ್ಕತ್ತಾ ಮತ್ತು ಪಂಜಾಬ್ ಮ್ಯಾಚ್ ನಡಿಬೇಕಾದ್ರೆ ರೈನ್ ಬಂದಿದೆ, ಅದರಿಂದ ಸೊ 1 ಪಾಯಿಂಟ್ KKRಗೆ ಮತ್ತು 1 ಪಾಯಿಂಟ್ ಪಂಜಾಬ್ಗೆ ಆ್ಯಡ್ ಆನ್ ಆಗಿದೆ. ಸೊ ಅದು ಪಂಜಾಬ್ ಅವ್ರಿಗೆ ಪ್ಲಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಬಂದು ಸಿ ಎಸ್ ಕೆ ಅವ್ರಿಗೆ 12 ಪಾಯಿಂಟ್ಸ್ ಇದೆ. ಆ್ಯಂಡ್ RRಗೆ ಬಂದು 12 ಪಾಯಿಂಟ್ಸ್ ಇದೆ, ಸೇಮ್ ಇದೆ. ಸೊ ಈಗ ಪ್ರೆಸೆಂಟ್ ಬಂದು ಇರುವ ಪಾಯಿಂಟ್ಸ್ಗಳು ಆ ಪರ್ಟಿಕ್ಯುಲರ್ ಟೀಮ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ ಅವ್ರದ್ದು ಅಪ್ಕಮಿಂಗ್ ಮ್ಯಾಚಸ್ ಏನೇನಿದೆ ಅಂತ. ಸೊ ಅವ್ರದ್ದು ಅಪ್ಕಮಿಂಗ್ ಮ್ಯಾಚಸ್ ನೋಡೋಣ ಬನ್ನಿ. ನಾವು RCB ಅವರು ರನ್ ರೇಟು +1 ರನ್ ರೇಟ್ ಬಂದು +1 ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ಮೇಲೆ ಮತ್ತು SRH ಮೇಲಿದೆ. ತುಂಬ ಸ್ಟ್ರಾಂಗ್ ಟೀಮ್ ಪಂಜಾಬ್ ಮೇಲೆ ಮತ್ತು SRH ಮೇಲಿದೆ. ಆ್ಯಂಡ್ ಆಲ್ಸೋ ನಾವು ಇವಾಗ RCB ಟೀಮ್ ಅವರು ಪ್ಲೇ ಆಫ್ ರೇಸ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಜಸ್ಟ್ ಫಸ್ಟ್ ಪ್ಲೇಸ್ಗೆ ಸೆಕೆಂಡ್ ಪ್ಲೇಸ್ಗೆ ಅವ್ರು ಇವಾಗ ಫೈಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಜಿ ಟಿ ಅವರು ಕೂಡ ಆಲ್ರೆಡಿ ಪ್ಲೇ ಆಫ್ ರೇಸಲ್ಲಿ ಮುಂದೆ ಇದ್ದಾರೆ. ಬಟ್ ಅವ್ರ ರನ್ ರೇಟ್ ಬಂದು +0.5 ಅದಕ್ಕೂ ಮೇಲಿದೆ. ಆ್ಯಂಡ್ ಆಲ್ಸೋ ಬಂದು ಅವ್ರ ನೆಕ್ಸ್ಟ್ ಮ್ಯಾಚ್ ಬಂದು KKR ಮೇಲೆ ಮತ್ತು CSK ಮೇಲಿದೆ. ಸೊ KKR ಆಲ್ರೆಡಿ ಕ್ರೂಷಿಯಲ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ನೆಕ್ಸ್ಟ್ ಆಡೋ ಪ್ರತಿಯೊಂದು ಮ್ಯಾಚ್ ಕೂಡ ಅವರು ವಿನ್ ಆಗಬೇಕಾಗುತ್ತೆ. ಆ್ಯಂಡ್ ಪ್ಲಸ್ ಸಿ ಎಸ್ ಕೆ ಕೂಡ ರೇಸಲ್ಲಿದೆ. ಆಲ್ರೆಡಿ ದೇ ಆರ್ ಇನ್ 5th ಪ್ಲೇಸ್. ಸೊ ಅವ್ರಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ GT ಮೇಲೆ. ಸೊ ನೆಕ್ಸ್ಟ್ ಬಂದು ಎಸ್ ಆರ್ ಎಚ್ ನಿಮ್ಗೆ ನೋಡ್ದಂಗೆ ಹಿಂದಿನ ಮ್ಯಾಚ್ ಅವರು ಸೋತಾಗಿದ್ದಾರೆ. ಸೊ ಅದಕ್ಕೆ 14 ಪಾಯಿಂಟ್ಸಲ್ಲಿದ್ದಾರೆ. ನೆಕ್ಸ್ಟ್ ಬಂದು ಅವರು CSK ಪ್ಲಸ್ RCB ಮೇಲಿದೆ. ಸೊ CSKಗೆ ಮತ್ತು SRHಗೆ ವೆರಿ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಅವರು ಇಬ್ಬರು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅವ್ರಿಗೆ, ಸೊ ಪ್ಲೇ ಆಫ್ ರೇಸಿಗೆ ಬರೋದಕ್ಕೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದ್ಬಿಟ್ಟು RCB ಮೇಲೆ ಇರುತ್ತೆ. ನೆಕ್ಸ್ಟ್ ಪಂಜಾಬ್ ಅವರು ಇವತ್ತು ಮುಂಬೈ ಮೇಲೆ ಆಡ್ತಾ ಇದ್ದಾರೆ. ಸೊ ಮುಂಬೈ ಅವರು ಆಲ್ರೆಡಿ ಪ್ಲೇ ಆಫ್ ರೇಸಲ್ಲಿ ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಟ್ ದ ಥಿಂಗ್ ಈಸ್ ಅವರು ಮ್ಯಾಚ್ ಫ್ರೀಯಾಗಿ ಆಡ್ಬೋದು ಇನ್ನು ಬರೋ ಅಪ್ಕಮಿಂಗ್ ಮ್ಯಾಚಸ್ಸು. ಸೊ ಆಲ್ರೆಡಿ ಪ್ರೆಸೆಂಟ್ ಇವಾಗ ಪಂಜಾಬ್ ಮೇಲೆ ಆಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ RCB ಮತ್ತು LSG ಮೇಲಿದೆ. ಸೊ ನೀವು ನೋಡಿದ್ರೆ LSG ಅವರು ಮತ್ತು ಮುಂಬೈ ಅವರು ವೆರಿ ಫ್ರೀ. ಸೊ ದೇ ಆರ್ ಔಟ್ ಆಫ್ ದ ಲೀಗ್. ಸೊ ಅವರು ಪಂಜಾಬ್ ಮೇಲೆ ಈಸಿಯಾಗಿ ಆಡ್ಬೋದು. ಆ್ಯಂಡ್ ನೆಕ್ಸ್ಟ್ RCB ಮೇಲಿದೆ ಅವ್ರಿಗೆ. CSK ಅಂದರೆ ಬಂದರೆ ಅವ್ರು 12 ಪಾಯಿಂಟ್ಸ್ ಇದ್ದಾರೆ ಆ್ಯಸ್ ಆಫ್ ನೌ. ಆ್ಯಂಡ್ ನೆಕ್ಸ್ಟ್ ಅವ್ರಿಗೆ ಅಪ್ಕಮಿಂಗ್ ಮ್ಯಾಚಸ್ ಬಂದು 3 ಮ್ಯಾಚಸ್ ಇದೆ. ಸೊ SRH ಒಂದು, LSG ಒಂದು ಆ್ಯಂಡ್ GT. ಸೊ SRHಗೆ ಮತ್ತು GTಗೆ ವೆರಿ ಕ್ರೂಷಿಯಲ್ ಮ್ಯಾಚು CSK ಮೇಲೆ. ಯಾಕಂದರೆ ಅವರು ಕೂಡ ಪ್ಲೇ ಆಫ್ ರೇಸ್ಗೆ ಬರಬೇಕಂದ್ರೆ ಫಸ್ಟ್ ಪ್ಲೇಸ್ಗೆ ಅಥವಾ ಸೆಕೆಂಡ್ ಪ್ಲೇಸ್ಗೆ ಇದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಆ್ಯಸ್ ಯು ನೋ LSG ಔಟ್ ಆಫ್ ದ ರೇಸ್. ನೆಕ್ಸ್ಟ್ ಬಂದು RR ಬಂದು ಸೊ ಸೀಸನಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿತ್ತು ಸ್ಟಾರ್ಟಿಂಗ್ 8 ಮ್ಯಾಚಸ್ಸು. ಸೊ ಹೋಗ್ತಾ ಅವ್ರ ಪಾಯಿಂಟ್ಸು ಕಡಿಮೆ ಆಗ್ತಾ ಬಂತು. ಸೊ 12 ಪಾಯಿಂಟ್ಸಲ್ಲಿದ್ದಾರೆ ಆ್ಯಸ್ ಆಫ್ ನೌ. ಪ್ಲಸ್ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚಸ್ ಬಂದು DC ಮೇಲೆ, DC ಈಸ್ ಔಟ್ ಆಫ್ ದ ಲೀಗ್. ಆ್ಯಂಡ್ LSG ಕೂಡ ಔಟ್ ಆಫ್ ದ ಲೀಗ್. ಆ್ಯಂಡ್ ಮುಂಬೈ ಮೇಲೆ. ಸೊ RR ಅವ್ರಿಗೆ ವೆರಿ 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 ಇಂಪಾರ್ಟೆಂಟ್ ಮ್ಯಾಚಸ್ ಈ 3 ಅಂತಲೇ ಹೇಳ್ಬೋದು. ಯಾಕಂದರೆ 3 ಮ್ಯಾಚ್ ಕೂಡ ಇವರು ಔಟ್ ಆಫ್ ದ ಲೀಗ್ ಟೀಮ್ ಮೇಲೆ ಆಡ್ತಾ ಇದ್ದಾರೆ. ಸೊ ಅವ್ರು ವೆರಿ ಫ್ರೀ ಇರ್ತಾರೆ. ಸೊ ದೇ ಆರ್ ವೆರಿ ಕಂಫರ್ಟಬಲ್ ಇನ್ ಪ್ಲೇಯಿಂಗ್ ಅಗೇನೆಸ್ಟ್ RCB ಅಂತಲೇ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನನ್ನ ಪ್ರಿಡಿಕ್ಷನ್ ಪ್ರಕಾರ 2026 ರೇಸ್ಗೆ ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅಂತ ಬಂದರೂ ಕೂಡ ಸೊ ಕ್ವಾಲಿಫೈಯರ್ 1 ಬಂದು RCB ಮತ್ತು GTಗೆ ಬೀಳ್ಬೋದು ಅಂತಲೇ ನಾನು ಅನ್ಕೋತಿದ್ದೀನಿ. ಯಾಕಂದರೆ ಸೊ ಇವ್ರು ಆಲ್ರೆಡಿ 16 ಪಾಯಿಂಟ್ಸಲ್ಲಿದ್ದಾರೆ. ಆ್ಯಂಡ್ ಆಲ್ಸೋ ಬಂದು ನೀವು RCB ಇದು ಮ್ಯಾಚ್ ನೋಡಿದ್ರೆ ಯಾರ್ಯಾರ ಮೇಲಿದೆ ಅಂತ ಹೇಳಿದ್ರೆ
ಪಂಜಾಬ್ ಮೇಲೆ ಮತ್ತು SRH ಮೇಲಿದೆ. ಸೊ ಇವೆರಡು ಪಾಯಿಂಟಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಗೆದ್ರು ಕೂಡ ಅವ್ರಿಗೆ ರನ್ ರೇಟ್ ಅನ್ನೋದು ಬರುತ್ತೆ. ರನ್ ರೇಟ್ ಅನ್ನೋದು ಜನರೇಟ್ ಆಗುತ್ತೆ, ಪ್ಲಸ್ 18 ಬರ್ತಾರೆ. ಸೊ ಅವರು ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ ಸ್ಥಾನ ಉಳಿಸ್ಕೋತಾರೆ. ಸೊ ಇದು ಬಂದು RCBದು. ಸೊ ನೆಕ್ಸ್ಟ್ ಬಂದು ಜಿ ಟಿ ಏನಕ್ಕೆ ನಾನು ಕ್ವಾಲಿಫೈಯರ್ 1 RCB ಮೇಲೆ ಆಡ್ತಾರೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಸೊ ನೀವು ನೋಡಿದ್ರೆ GT ಅವ್ರದ್ದು ನೆಕ್ಸ್ಟ್ ಬಂದು KKR ಮೇಲೆ ಅವರು ಈಸಿಯಾಗಿ ಗೆಲ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ CSK ಮೇಲಿದೆ. ಸೊ ಇವರಿಬ್ರು ಪ್ಲೇಯರ್ಸ್ ಪರವಾಗಿ ನೋಡಿದ್ರೆ GT ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಸೊ ವಿ ಹ್ಯಾವ್ ಟು ಅಗ್ರಿ ವಿತ್ ದಟ್. ಸೊ ಅದಕ್ಕೆ ಅವರು ಕೂಡ ಆ 2 ಮ್ಯಾಚಲ್ಲಿ ಒಂದು ಬಂದರೂ ಕೂಡ 18 ಇದೆ. ಸೊ ಪ್ಲಸ್ 0.7 ರನ್ ರೇಟ್ ಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ಇವರು ಕ್ವಾಲಿಫೈಯರ್ 1ಗೆ ಇವರಿಬ್ಬರು ಆಡ್ತಾರೆ ಅಂತ ನಾನು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಕ್ವಾಲಿಫೈಯರ್ 2ಗೆ ನನ್ನ ಅಸಂಪ್ಷನ್ ಮೇ ಬಿ ರಾಂಗ್ ಆಗ್ಬೋದು, ಯಾಕಂದರೆ SRH ಪಂಜಾಬ್ ಅಂತ ಹಾಕಿದ್ದೀನಿ. ಯಾಕಂದರೆ SRH ಅವ್ರನ್ನ ನೀವು ಗಮನಿಸಿದ್ರೆ 14 ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ಬಂದು CSK ಮೇಲಿದೆ, ಪ್ಲಸ್ RCB ಮೇಲಿದೆ. ಇವ್ರು ಯಾವುದೇ 1 ಪಾಯಿಂಟ್ ಗೆದ್ರು ಕೂಡ ಸೊ 3rd ಪ್ಲೇಸ್ ಅಥವಾ 4th ಪ್ಲೇಸ್ ಜಾಗನ ಇವರ ಭರ್ತಿ ಮಾಡ್ಬೋದು. ನೆಕ್ಸ್ಟ್ ಬಂದು ಪಂಜಾಬ್ ಅವರು ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಅವ್ರದ್ದು 3 ಮ್ಯಾಚಸ್ ಇದೆ, ಪ್ಲಸ್ ಮುಂಬೈ, RCB ಆ್ಯಂಡ್ LSG ಇದೆ. ಇವೆರಡರಲ್ಲಿ ಯಾವುದೇ 2 ಮ್ಯಾಚ್ ಗೆದ್ರು ಕೂಡ ಅವರು 13ಇಂದ ಪ್ಲಸ್ 15 ಪ್ಲಸ್ 17 ಆಗುತ್ತೆ. ಸೊ ಯಾವುದೇ ಟೀಮ್ 16ನಲ್ಲಿದ್ರು ಕೂಡ ಅವರು ಪ್ಲಸ್ 1 ಪಾಯಿಂಟ್ನ ಓವರ್ಟೇಕ್ ಮಾಡ್ತಾರೆ. ಸೊ 17 ಆಗುತ್ತೆ. ಸೊ ಅವ್ರು 3rd ಪ್ಲೇಸ್ 4th ಪ್ಲೇಸ್ ಭರ್ತಿ ಮಾಡ್ಬೋದು. ಪಂಜಾಬ್ ಅವ್ರಿಗೆ ಆ ಸ್ಟ್ಯಾಮಿನಾ ಅವ್ರಿಗಿದೆ. ಯಾವುದೇ 200 ಹೊಡೆದ್ರು ಕೂಡ ಅವ್ರು ಚೇಸ್ ಮಾಡೋ ಕೆಪಾಸಿಟಿ ಇರೋ ಟೀಮ್ ಅಂದರೆ RCB ಮತ್ತು ಪಂಜಾಬ್ಗೆ ಇದೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ಕ್ವಾಲಿಫೈಡ್ ಟೂರ್ಗೆ ಹಾಕಿದ್ದೀನಿ. ಸೊ GT ಮತ್ತು ಪಂಜಾಬ್ಗೆ ನಾವು ಲೂಸಿಂಗ್ ಟೀಮ್ ಯಾವುದಿರುತ್ತೆ, ಸೊ ಅವ್ರದ್ದು ಕ್ವಾಲಿಫೈಡ್ ಟೂರ್ ಕ್ವಾಲಿಫೈಡ್ 1ಅಲ್ಲಿ ಯಾವುದಿರುತ್ತೋ ಸೊ ಅವ್ರಿಗೆ GT ಮತ್ತು ಪಂಜಾಬ್ಗೆ ಹಾಕಿದ್ದೀನಿ. ಯಾಕಂದರೆ ಸೊ RCB GT ಮೇಲೆ ಗೆದ್ರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಆ್ಯಂಡ್ ಕ್ವಾಲಿಫೈಯರ್ 2ಅಲ್ಲಿ SRH ಮೇಲೆ ಏನಾದರೂ ಇವ್ರು ಗೆದ್ರೆ ಅಥವಾ SRH ಗೆದ್ರೆ ಮೇ ಬಿ ಚಾನ್ಸಸ್ ಇರ್ಬೋದು SRH GT ಆಡೋದಕ್ಕೆ. ಇಲ್ಲಾಂದರೆ RCB ಅಥವಾ ಪಂಜಾಬೇ ಆಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಾನು ಜಸ್ಟ್ ಪ್ರಿಡಿಕ್ಟ್ ಮಾಡ್ತಿರೋದೇನೆಂದರೆ GT ಮತ್ತು ಪಂಜಾಬ್ ಬೀಳ್ಬೋದು ಅಂತ. ಸೊ ಇದರಲ್ಲಿ ಪಂಜಾಬ್ ಅಥವಾ GT ಏನಾರ ಗೆದ್ರೆ ಸೊ RCB ಮೇಲೆ ಪಂಜಾಬ್ ಆಡ್ಬೋದು, ಇಲ್ಲ ಅಂದರೆ GT ಕೂಡ ರಿಪ್ಲೇಸ್ ಮಾಡ್ಬೋದು. ದೇರ್ ಮೈಟ್ ಬಿ ಎ ಚಾನ್ಸಸ್. ಸೊ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಸೊ RCB ಪ್ಲಸ್ PB KS ಪ್ಲಸ್ GT ಕೇಪಬಲ್ ಇರೋ ಟೀಮ್ಸ್ ಈಗ ಆ್ಯಸ್ ಆಫ್ ನಾವು ಪ್ಲೇಯರ್ಸ್ ವೈಸ್ ನೋಡ್ಕೊಂಡು ಬಂದರೆ, ಬೌಲಿಂಗ್ ವೈಸ್ ಆಗಲಿ ಬ್ಯಾಟಿಂಗ್ ವೈಸ್ ಆಗಲಿ. ಸೊ RCB ಮೇಲೆ ಪಂಜಾಬ್ ಗೆಲ್ಬೋದು ಅಥವಾ GT ಗೆಲ್ಬೋದು. ಆ ಕೆಪಬಿಲಿಟಿ ಇರೋ ಟೀಮ್ ಅಂದರೆ ಇವೆರಡು. ಸೊ ನನ್ನ ಪ್ರಿಡಿಕ್ಷನ್ 2026 ಈ ಥರ ಇದೆ. ಸೊ ನಿಮ್ಮ ಪ್ರಿಡಿಕ್ಷನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ವೀಡಿಯೋಸ್ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.